ಪೂರ್ಣಾವಧಿವರೆಗೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿ ಮುಂದುವರಿಯುವುದು ಹೌದು ಅಂತೇಳಿ. ಆದರೆ 2028ರ ಮೇ ತಿಂಗಳು ಎಲೆಕ್ಷನ್ ಮುಗಿಯೋ ತನಕ ಬಹುತೇಕ ಮೇ 10ರಿಂದ 20ರ ನಡುವೆ ಯಾವಾಗ ಬೇಕಿದ್ರೂ ಕೂಡ ಎಲೆಕ್ಷನ್ ನಡೀಬೋದು 2028ರಲ್ಲಿ. ಅಲ್ಲಿವರೆಗೆ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳ್ಕೊಳ್ಬೋದು. ಆದರೆ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ಜನಾಶೀರ್ವಾದದಿಂದ ನಾನು ಇದುವರೆಗೆ ಬಂದಿದ್ದೇನೆ, ಮುಂದೆ ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ಈ ಗೊತ್ತಿಲ್ಲ ಅನ್ನುವಂತಹ ಮಾತನ್ನು ಹೇಳಿದ ತಕ್ಷಣ ಅಧಿಕಾರ ಹಸ್ತಾಂತರಕ್ಕೆ ಅವರು ಸರ್ವಸಿದ್ಧರಾಗಿದ್ದಾರಾ ಅನ್ನುವಂಥ ಅನುಮಾನ ಒಂದು ಕಡೆ ಬಂದರೂ ಕೂಡ ಒಬ್ಬ ಮಾಸ್ ಲೀಡರ್ ಆಗಿರುವಂಥವರು ಇಂತಹ ದಾಳಗಳನ್ನು ಉರುಳಿಸೋದರ ಮೂಲಕವಾಗಿ ರವಾನಿಸಬಹುದಾಗಿರುವ ರಾಜಕೀಯ ಸಂದೇಶದ ಬಗ್ಗೆಯೂ ಕೂಡ ತನ್ನದೇ ಆದಂತಹ ಅನುಮಾನಗಳು ಇದ್ದೇ ಇದ್ದಾವೆ. ಯಾಕಂದರೆ ಸಿದ್ದರಾಮಯ್ಯನವರ ಬೆಂಬಲಿಗರು ನಿನ್ನೆಯಷ್ಟೇ ಒಂದು ಮಾತನ್ನು ಹೇಳಿದರು, ಸಿದ್ದರಾಮಯ್ಯನವ್ರನ್ನೇನಾದರೂ ಬದಲಿಸೋದಕ್ಕೆ ಹೋದರು ಅಂತೇಳಿ ಆದರೆ ರಕ್ತ ಕ್ರಾಂತಿ ಆಗತ್ತೆ ಅಂತ ಹೇಳುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಹಂತದಲ್ಲಿ ಸಿದ್ದರಾಮಯ್ಯನವರು ಎಷ್ಟು ದಿನ ಗೊತ್ತಿಲ್ಲ ಅನ್ನುವಂಥದ್ದು ಅದು ರಾಜಕೀಯದ ಬಹಳ ಚಾಣಾಕ್ಷ ದಾಳದ ರೀತಿಯಲ್ಲಿ ಗೋಚರಿಸ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಅತ್ಯಂತ ಅಪರೂಪದ ದಾಖಲೆಗೆ ಸಿದ್ದರಾಮಯ್ಯನವರು ಸಾಕ್ಷಿಯಾಗಿದ್ದಾರೆ. ಸಿದ್ದರಾಮಯ್ಯನವರ ಹೆಸರಿಗೆ ಈ ದಾಖಲೆ ಈಗ ವರ್ಗಾವಣೆ ಆಗಿದೆ. ಕರ್ನಾಟಕವನ್ನು ಆಳದಂತಹ ಸುದೀರ್ಘ ಅವಧಿಯ ಮುಖ್ಯಮಂತ್ರಿ ಅನ್ನುವಂತಹ ದಾಖಲೆ ಈಗ ಸಿದ್ದರಾಮಯ್ಯನವರ ಹೆಸರಿಗೆ ಬಂದಿದೆ. ಸಹಜವಾಗಿಯೇ ಅವರ ಬೆಂಬಲಿಗರು, ಅವರ ಹಿತೈಷಿಗಳು, ಅವರ ಅಭಿಮಾನಿಗಳು ಸಂಭ್ರಮ, ಬಾಡೂಟ, ದೀರ್ಘಾಯುಷ್ಯಕ್ಕಾಗಿ ಪೂಜೆ, ಹೀಗೆ ನಾನಾ ರೀತಿಯಲ್ಲಿ ಸಂಭ್ರಮಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರನ್ನ ಹಾಡಿ ಹೊಗಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಅರಸು ಅವರ ದಾಖಲೆಯನ್ನು ಮುರಿದಿರೋದ್ರ ಬಗ್ಗೆ ಬಹಳ ಚರ್ಚೆಗಳಾಗ್ತಾ ಇದ್ದಾವೆ. ದೇವರಾಜ ಅರಸು ಅವ್ರ ಜೊತೆಗೆ ಕಂಪೇರ್ ಮಾಡಿ ಕೆಲವೊಂದಷ್ಟು ಜನ ಸಿದ್ದರಾಮಯ್ಯನವ್ರನ್ನ ಟೀಕಿಸಿದರೆ, ಅರಸು ಅವರಂಗೆಲ್ಲ ಸಿದ್ದರಾಮಯ್ಯನವರು ಇಲ್ಲ ಅಂತ ಹೇಳಿದರೆ, ತಮಾಷೆ ಏನಂತ ಹೇಳಿದರೆ ಇದರಲ್ಲಿ ಬಹುತೇಕರು ಹೀಗೆ ಟೀಕಿಸ್ತಾ ಇರುವಂಥವ್ರು ದೇವರಾಜ ಅರಸು ಅವರ ಅವಧಿಯಲ್ಲಿ ಅವರ ರಾಜಕಾರಣವನ್ನೇನು ಭಾಳ ಹತ್ತಿರದಿಂದ ನೋಡಿದಂಥವ್ರು ಆಗಿಲ್ಲ. ಹಾಗಾಗಿ ಅವರು ಅರಸು ಅವಧಿಯನ್ನು ಸಿದ್ದರಾಮಯ್ಯನವರ ಅವಧಿಯ ಜೊತೆ ಕಂಪೇರ್ ಮಾಡ್ಕೊಳ್ತಾರೆ. ಇಲ್ಲಿ ಅರಸು ಅವರ ಕಾಲ, ಅವರ ಅವಧಿ 1970ರ ದಶಕ, ಇದು 2010ರ ನಂತರ ಆಗಿರುವಂತಹ ಆಡಳಿತದ ಅವಧಿ. ಬಹಳ ವ್ಯತ್ಯಾಸ ಇದೆ, ಕಾಲಘಟ್ಟದಲ್ಲೂ ಕೂಡ ಬಹಳ ವ್ಯತ್ಯಾಸ ಇದೆ, ರಾಜಕೀಯದ ಚಿತ್ರಣದಲ್ಲೂ ಕೂಡ ಬಹಳಷ್ಟು ವ್ಯತ್ಯಾಸಗಳು ಇರುವಂತಹ ಅವಧಿಯಲ್ಲಿ ಸಿದ್ದರಾಮಯ್ಯನವರು ತಮ್ಮ ಆಡಳಿತವನ್ನು ನಡೆಸಿದ್ದಾರೆ, ದಾಖಲೆಯನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯನವರ ದಾಖಲೆ ಸಹಜವಾಗಿಯೇ ಕರ್ನಾಟಕದ ರಾಜಕೀಯದ ಇತಿಹಾಸದ ದೃಷ್ಟಿಯಿಂದ ಮಹತ್ವವನ್ನು ಪಡ್ಕೊಳ್ಳುತ್ತೆ. ದೇವರಾಜ ಅರಸು ದಾಖಲೆಯನ್ನು ಮುರಿದು ಸಿದ್ದರಾಮಯ್ಯನವರು ಈಗ ಮುನ್ನುಗ್ತಾ ಇದ್ದಾರೆ. ಇದು ರಾಜಕೀಯದ ಲೆಕ್ಕಕ್ಕೆ ಅಷ್ಟೇ ಇದು ಮುಖ್ಯ. ಅದರ ಹೊರತಾಗಿ ಇಂತಹ ದಾಖಲೆಗಳು ವಿಮರ್ಶೆಗಳು ಪಡುವಂಥದ್ದು ಕೆಲಸದ ಮೂಲಕವಾಗಿ, ಸಿದ್ದರಾಮಯ್ಯನವರ ಕೆಲಸದ ವಿಚಾರದ ಮೂಲಕವಾಗಿ ಅವರ ಅವಧಿ ಇತಿಹಾಸದಲ್ಲಿ ಯಾವ ಸ್ಥಾನವನ್ನು ಪಡೆಯುತ್ತೆ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಇಲ್ಲಿ ಅತಿ ಹೆಚ್ಚು ದಿನ ರಾಜ್ಯದ ಮುಖ್ಯಮಂತ್ರಿಯಾಗಿ ದಾಖಲೆಯನ್ನು ಸಿದ್ದರಾಮಯ್ಯನವರು ಅವರ ಹೆಸರಿಗೆ ಬರ್ಕೊಂಡಿದ್ದಾರೆ. ಈಗ ಆ ಮೂಲಕವಾಗಿ ಸಿದ್ದರಾಮಯ್ಯ ಈಗ ಕರ್ನಾಟಕದ ಲಾಂಗೆಸ್ಟ್ ಸರ್ವ್ಡ್ ಚೀಫ್ ಮಿನಿಸ್ಟರ್. ರಾಜ್ಯದ ಮುಖ್ಯಮಂತ್ರಿಯಾಗಿ 2ನೇ ಅವಧಿಯನ್ನು ಪೂರೈಸುವಂತಹ ವಿಶ್ವಾಸದಲ್ಲಿ ಸಿದ್ದರಾಮಯ್ಯನವರು ಕೂಡ ಇದ್ದಾರೆ. 5-10 ವರ್ಷವರೆಗೂ ಕೂಡ ಇರಬಹುದು ಅಂತೇಳಿ. ಆದರೆ ಸಿದ್ದರಾಮಯ್ಯ ದಾಖಲೆ ಬರೆದಿದ್ದರಿಂದಾಗಿ ಅವರ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ, ಬಹಳ ಸಂತಸದಲ್ಲಿದ್ದಾರೆ, ಅಭಿಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ನಡುವೆ ಸಿದ್ದರಾಮಯ್ಯನವರ ಒಂದು ಮಾತು ಬಹಳ ಮುಖ್ಯ ಆಗಿದೆ. ಸಿದ್ದರಾಮಯ್ಯನವರು ನೋಡಿ, ಅರಸು ಮತ್ತು ಸಿದ್ದರಾಮಯ್ಯನವರ ನಡುವೆ ಏನು ವ್ಯತ್ಯಾಸ ಅನ್ನುವಂಥ ವಿಚಾರಗಳಿಗೆ ಬಂದಾಗ ಒಂದು ಅಂಶವನ್ನು ಪಾಯಿಂಟ್ ಔಟ್ ಮಾಡಲೇಬೇಕು. ಅದೇನಂತ ಹೇಳಿದರೆ, ದೇವರಾಜ ಅರಸು ಅವರು ಹೈಕಮಾಂಡ್ಗೆ ಅತ್ಯಂತ ಹತ್ತಿರದ ನಾಯಕರಾಗಿ ತನ್ನ ರಾಜಕೀಯದ ನೇತೃತ್ವವನ್ನು ವಹಿಸಿಕೊಂಡ್ರೂ ಕೂಡ ಅವರ ಎಕ್ಸಿಟ್ ಇದೆಯಲ್ಲ, ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಂಡಿರ್ತಕ್ಕಂತಹ ಅವಧಿ ಇದೆಯಲ್ಲ, 1980 ಜನವರಿ 7 ನೋಡಿ ಎಷ್ಟು ಕಾಕ್ತಾಳಿ ಅಂತ ಹೇಳಿದರೆ, ಸೇಮ್ ಟು ಸೇಮ್ ಅದೇ ದಿವಸದಂದೇ ಸಿದ್ದರಾಮಯ್ಯನವರು ದಾಖಲೆಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಆ ದಾಖಲೆ ದೃಷ್ಟಿಯಿಂದ ನೋಡಿದಾಗಲೂ ಕೂಡ ಅವತ್ತು ದೇವರಾಜ ಅರಸು ಅವರ ಎಕ್ಸಿಟ್ ಆಗಿರುವಂಥದ್ದು ಹೈಕಮಾಂಡ್ ವಿರುದ್ಧದ ನಡೆಯೂ ಕೂಡ ಭಾಳ ಮುಖ್ಯ ಆಗಿತ್ತು. ಅವರ ಬಗ್ಗೆ ಹೈಕಮಾಂಡ್ ಕೂಡ ಅಸಮಾಧಾನಗಳಿದ್ವು ಅಂತ ಹೇಳಿ. ಆದರೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಿ, ಹೈಕಮಾಂಡ್ ಹೇಳಿದ ರೀತಿಯಲ್ಲೇ ಇರ್ತೀನಿ ಅನ್ನುವಂಥ ಮಾತುಗಳನ್ನೇ ಪದೇ ಪದೇ ಹೇಳ್ತಾ ಇದ್ದಾರೆ. ದಾಖಲೆ ಮುರಿದ ದಿನ ಹಾವೇರಿಯಲ್ಲಿ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜನ್ನು ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಿದ್ದಾರೆ.
ಹಾಗೆಯೇ ಹಾವೇರಿ ಜಿಲ್ಲೆಯ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೂ ಕೂಡ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದಾರೆ. ಶಾಸಕರು, ಸಚಿವರು, ಅಧಿಕಾರಿಗಳ ಶುಭಾಶಯಗಳೊಂದಿಗೆ ದಿನಚರಿಯನ್ನು ಇವತ್ತು ಸಿದ್ದರಾಮಯ್ಯನವರು ಆರಂಭಿಸಿದ್ದಾರೆ. ದಾಖಲೆ ಮುರಿದ ಬಗ್ಗೆ ಸಿದ್ದರಾಮಯ್ಯ ಸಾರ್ಥಕತೆಯ ಮಾತುಗಳನ್ನು ಕೂಡ ಆಡಿದ್ದಾರೆ. ವಿಶೇಷವಾಗಿ ರಾಜಕಾರಣದಲ್ಲಿರುವುದಕ್ಕೆ ಜನರ ಆಶೀರ್ವಾದ ಬೇಕು ಅನ್ನುವಂತಹ ಮಾತುಗಳನ್ನು ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ನಾನು ಬಂದಿದ್ದೀನಿ ಅನ್ನುವಂತಹ ಮಾತುಗಳನ್ನು ಸಿದ್ದರಾಮಯ್ಯನವರು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಎಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ, ಇರುವಷ್ಟು ದಿನ ಜನಸೇವೆ ಮಾಡಬೇಕು, ಇದು ಅವರ ಧ್ಯೇಯ. ಇಷ್ಟು ದಿನ ಆಡಳಿತದ ತೃಪ್ತಿ ತಂದಿದೆ, ಮುಂದೆಯೂ ಕೂಡ ಆಡಳಿತವನ್ನು ಮುಂದುವರಿಸ್ತೀನಿ ಅನ್ನುವಂತಹ ಮಾತುಗಳನ್ನು ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಜನರ ಆಶೀರ್ವಾದ ಇರಬೇಕು, ರಾಜಕಾರಣದಲ್ಲಿ ಇರಬೇಕಾದ್ರೆ ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ, ಇಲ್ಲಿವರೆಗೆ ಬಂದಿದ್ದೀವಿ. ಮುಂದೇನೂ ಕೂಡ ಮುಂದುವರಿತಕ್ಕಂಥ ಕೆಲಸ ಮಾಡ್ತೀವಿ. ಜನರ ಆಶೀರ್ವಾದ ಇರೋವರೆಗೆ ರಾಜಕೀಯದಲ್ಲಿ ಇರ್ತೀವಿ. ಹೀಗೆ ಸಿದ್ದರಾಮಯ್ಯನವರು ಬಹಳ ಸಂತೃಪ್ತಿಯ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇದರ ನಡುವೆ ಸಿದ್ದರಾಮಯ್ಯನವರ ಏನು ಈ ದಾಖಲೆಯ ಬಗ್ಗೆ ಅವರ ಬೆಂಬಲಿಗರು, ಶಾಸಕರುಗಳು, ಸಚಿವರುಗಳು ಏನೇನು ಹೇಳಿದ್ದಾರೆ ಅನ್ನೋದನ್ನು ನೀವು ತೋರಿಸ್ತೀವಿ. ಸತಿ ಮುಂಚೆನೂ ಹೇಳಿದ್ದೀನಿ, ಈ 28ವರೆಗೂ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಆ ಬದಲಾವಣೆ ಮಾಡಬೇಕಂದ್ರೆ ನಮ್ಮಿಂದ ನಿಮ್ಮಿಂದ ಸಾಧ್ಯ ಇಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಮಾಡಬೇಕಾಗಿರೋದು. ನಮ್ಮ ಪಕ್ಷ ಯಾರು, ನಾವು ನೀವು ಮಾಡೋಕ್ಕಾಗ್ತದೆ, ನಮ್ಮ ಅಭಿಪ್ರಾಯ ಹೇಳ್ಬೋದು. ನಾನೇನು ಅಂತಿದ್ದೀನಿ, ಮನೆ ಸಿದ್ದರಾಮಯ್ಯ ಅವರು 28ವರೆಗೂ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ತಾರಂತ. ಅದಕ್ಕೆ ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡೋಕ್ಕಾಗ್ತದೆ? ಹೈಕಮಾಂಡೇ ಮಾಡಬೇಕು. ನಾವು ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ಸಿನ ಮೂಲಮತ ಅಹಿಂದಗಳು ಮತ್ತು ಸಿದ್ದರಾಮಯ್ಯನಾಗ್ತದೆ ಒಟ್ಟು ಸುರಿದ್ರೆ ಕಾಂಗ್ರೆಸ್ಗೆ ಭವಿಷ್ಯ ಇದೆ. ಈ ಅಹಿಂದ ಯಾರು ಕಾಂಗ್ರೆಸ್ಸನ್ನು ನಂಬಿಕೊಂಡು ಓಟ್ ಹಾಕ್ತಾ ಇದ್ದಾರೆ ಆ ಜನರ ಭವಿಷ್ಯ ಸುರಕ್ಷಿತವಾಗಿ ಇವ್ರ ಕೈಲಿರ್ತದೆ ಅನ್ನೋದೇ ಅರ್ಥ. ಸಂದರ್ಭದಲ್ಲಿ ಶಿವಕುಮಾರ್ ಅವರು ಕೂಡ ಮಾತನಾಡಿದರೆ ತೋರಿಸ್ತಾರೆ. ಇವತ್ತು ಮಾದಾಯಿ ವಿಚಾರದಲ್ಲಿ, ಕೃಷ್ಣಾ ವಿಚಾರದಲ್ಲಿ, ಕಾವೇರಿ ವಿಚಾರದಲ್ಲಿ ಎಲ್ಲ ಪಾರ್ಟಿಯವರು ಸೇರಿ ಇವತ್ತು ನಮಗೆ ಕೇಂದ್ರದಲ್ಲಿ ಸಹಕಾರ ಕೊಡ್ತಾ ಇಲ್ಲ. ಪಾಪ ಬೊಮ್ಮಾಯಿನವರೇ ಬಹಳ ದೊಡ್ಡ ಮನಸ್ಸು ಮಾಡಿ ಕೇಂದ್ರದ ಏನು ಬಜೆಟ್ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರು 5,450 ಕೋಟಿ ರೂಪಾಯಿ ಕೊಡ್ತೀನಿ ಅಂತೇಳಿ ಏನು ನಮ್ಮ ಅಪ್ಪರ್ ಭದ್ರಾ ಯೋಜನೆ ಏನು ಘೋಷಣೆ ಮಾಡಿದ್ರು ಅದನ್ನು ಬೊಮ್ಮಾಯಿರವರು ಓದಿದ್ರು. ಇವತ್ತರೆಗೂ ಕೂಡ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ನೀವೇ ಅದಕ್ಕೆ ನಿಮ್ಮ ಮಾತು ಏನಿದೆ, ನಿರ್ಮಲಾ ಸೀತಾರಾಮನ್ ಅವರ ಮಾತು ಏನಿದೆ, ನಮ್ಮ ಈ ದೇಶದ ಪ್ರಧಾನಮಂತ್ರಿ ಮಾತು ಏನಿದೆ, ಆ ಮಾತು ಕೊಟ್ಟ ಮಾತನ್ನ ನಾನು ಹಿಂದೆ ಹೇಳಿದ್ದೇನೆ, ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ. ಒಂದು ಮಾತು ಕೊಟ್ರೆ ಆ ಮಾತನ್ನ ಉಳಿಸ್ಕೊಳ್ಬೇಕು, ನುಡಿದಂತೆ ನಡಿಬೇಕು. ಆಗ ಮಾತ್ರ ನಾಯಕರು ಅನ್ಸ್ಕೊಳ್ಳಿಕ್ಕೆ ಸಾಧ್ಯ. ನಾವು ರಾಜಕಾರಣದಲ್ಲಿ ನಾವು ಯಾರು ಎಷ್ಟು ದಿನ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ. ಇದ್ದಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ನಮ್ಮ ಮಾತನ್ನ ನಾವು ನಡ್ಕೊಳ್ತೀವಿ, ಏನು ಸಾಧನೆ ಮಾಡ್ತೀವಿ, ಇದು ಬಹಳ ಮುಖ್ಯ. ಹೀಗೆ ಇಲ್ಲಿ ಇವರು ಹೇಳಿರುವಂತಹ ಮಾತು ಆರಂಭ ಆಗಿರುವಂಥದ್ದು ಎಲ್ಲಿಂದ, ಮಾತು ಮುಕ್ತಾಯ ಆಗಿರುವಂಥದ್ದು ಎಲ್ಲಿ ಅನ್ನುವಂತಹ ಪ್ರಶ್ನೆ, ಕುತೂಹಲ ಇರುವಂಥದ್ದೇ. ಯಾಕಂದರೆ ಶಿವಕುಮಾರ್ ಅವರು ಮಾತು ಆರಂಭಿಸಿದ್ದು ಅಪ್ಪರ್ ಭದ್ರಾ ಯೋಜನೆ, ಬೇರೆ ಬೇರೆ ಯೋಜನೆಗಳು, ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಕೇಂದ್ರದಿಂದ ಅನುದಾನ ಬೇಕು ಅಂತೇಳಿ. ಯಾವಾಗ ಅಪ್ಪರ್ ಭದ್ರಾ ಯೋಜನೆಯಲ್ಲಿ ಬಜೆಟ್ ಮೀಸಲು ಇಟ್ಟಿರ್ತಕ್ಕಂಥ ಹಣದ ಕೊಟ್ಟ ಮಾತು ಅಲ್ಲಂತ ಬಂತು, ಅಲ್ಲಿಂದ ನಂತರ ಅವರು ಹೋಗಿದ್ದಂಥದ್ದು ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್. ನಾನು ಹಿಂದೆ ಹೇಳಿದ್ದೆ, ಕೊಟ್ಟ ಮಾತು ನುಡಿದಂತೆ ನಡಿಬೇಕು, ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಮಾತುಗಳನ್ನ ಹೇಳಿದರೆ, ಈ ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಇದೆಯಲ್ಲ, ಈ ಮಾತನ್ನು ಶಿವಕುಮಾರ್ ಅವರು ಬಳಕೆ ಮಾಡಿರುವಂಥದ್ದು ಯಾವಾಗ ಅನ್ನುವಂಥದ್ದು ಎಲ್ರಿಗೂ ಕೂಡ ನೆನಪಿದೆ. ನವೆಂಬರ್ ತಿಂಗಳು 2025 ನವೆಂಬರ್ 20 ಎಕ್ಸಾಕ್ಟಾಗಿ ಸರ್ಕಾರಕ್ಕೆ 2.5 ವರ್ಷ ಮುಗಿದ ಮಾರನೇ ದಿವಸ ಹೇಳಿದಂತಹ ಮಾತಾಗಿತ್ತದು. ಈಗ ಮತ್ತದೇ ಮಾತು ನೆನಪಿಸಿದ್ದಾರೆ ಸಿದ್ದರಾಮಯ್ಯನವರ ದಾಖಲೆಯ ದಿವಸ. ನಾವು ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀವಿ ಅನ್ನುವಂಥದ್ದು ಮುಖ್ಯ ಅಲ್ಲ, ನುಡಿದಂತೆ ನಡಿಬೇಕು, ಅದು ಮುಖ್ಯ ಅನ್ನುವ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ನುಡಿದಂತೆ ನಡೆಯುವ ಜವಾಬ್ದಾರಿಗಳನ್ನು ನಾಯಕರುಗಳಾಗಿರುವಂಥವರು, ಯಾಕಂದರೆ ಅವರು ಕೊಟ್ಟಂತಹ ಭರವಸೆಗಳನ್ನು ಈಡೇರಿಸಬೇಕು, ಹಾಗೆಯೇ ನುಡಿದಂತೆ ನಡಿಬೇಕು. ಅದು ಪ್ರಜಾಪ್ರಭುತ್ವದಲ್ಲಿ ಜನ ಬಯಸುವಂಥದ್ದು ಕೂಡ ಅದನ್ನೇ. ಆದರೆ ಇಲ್ಲಿ ಇದು ಸಿದ್ದರಾಮಯ್ಯನವ್ರಿಗೂ ಅನ್ವಯಿಸಿ ಹೇಳಿದ್ರ ಅಥವಾ ಕೇವಲ ಕೇಂದ್ರದ ಬಜೆಟ್ಗೆ ಮಾತ್ರ ಅನ್ವಯಿಸಿ ಹೇಳಿದ್ರ, ಅದು ಬೇರೆ ಮಾತು. ಆದರೆ ಸಿದ್ದರಾಮಯ್ಯನವರಂತೂ ಎಷ್ಟು ದಿನ ಇರ್ತೀನಿ ಗೊತ್ತಿಲ್ಲ ಅನ್ನುವಂತಹ ರೀತಿಯಲ್ಲಿ ಮಾತನಾಡಿದ್ದಾರೆ. ಈ ಎಷ್ಟು ದಿನ ಇರ್ತೀನಿ ಗೊತ್ತಿಲ್ಲ, ಮುಂದುವರಿಸ್ತೀನಿ ಅಧಿಕಾರವನ್ನು, ಈ ಮಾತುಗಳು
ಬೇರೆ ಬೇರೆ ರೀತಿಯಂಥ ಅರ್ಥಗಳನ್ನು ಕೊಡ್ತಾ ಹೋಗುತ್ತೆ. ಈ ಸರ್ಕಾರದ ಅವಧಿಯಲ್ಲಿ ಕಳೆದ 2.5 ವರ್ಷಗಳಿಂದ ಕೂಡ ನಡೀತಾ ಇರುವಂಥ ಇದುವೇನೆ. ಇದು ಯಾವಾಗ ಮುಗಿಯುತ್ತೆ, ಯಾವಾಗ ನಿಜಕ್ಕೂ ಸರ್ಕಾರದ 5 ವರ್ಷದವರೆಗೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಥವಾ ಮತ್ತೆ ಅದರ ಮಧ್ಯದಲ್ಲಿ ಏನಾದ್ರು ಅಧಿಕಾರ ಬದಲಾವಣೆ ಆಗುತ್ತಾ, ಇದರ ಬಗ್ಗೆ ಒಂದು ಸ್ಪಷ್ಟತೆಯನ್ನು ಕೊಡಬೇಕಂತ ಜವಾಬ್ದಾರಿಯು ಕೂಡ ಕಾಂಗ್ರೆಸ್ನವರದ್ದೇ ಆಗಿರುವಂಥದ್ದು.